ಶುಭೋದಯ ಮಕ್ಕಳೇ. ಪಾಠ 9 ಮಹಿಳಾ ದಿನಾಚರಣೆ. ಮಹಿಳೆಯರಿಗೆ ಒಂದು ದಿನನ ಅವರ ಸಲುವಾಗಿ ಆಚರಿಸೋದು ಮಹಿಳಾ ದಿನಾಚರಣೆ. ಯಾಕೆ ಆಚರಿಸ್ತಾರೆ, ಯಾವಾಗಿಂದ ಇದು ಆಚರಣೆಗೆ ಬಂತು ಅಂತ ಹೇಳಿ ಈ ಪಾಠದ ಮುಖಾಂತರ ನಾವು ತಿಳ್ಕೊಳ್ಳೋಣ. ಅಂದು ಬೆಳಗ್ಗೆ ಶಾಲಾ ಬಯಲಿನಲ್ಲಿ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು. ಅವರು ಆ ದಿನ ಶಾಲೆಯಲ್ಲಿ ಬಯಲು ಅಂದರೆ ಅಲ್ಲಿ ಮುಂದೆ ಇರತಕ್ಕಂಥ ಜಾಗದಲ್ಲಿ ಮಕ್ಕಳೆಲ್ಲ ಸಡಗರ ಅಂದರೆ ತುಂಬ ಉತ್ಸಾಹ ಸಂತೋಷದಿಂದ ಓಡಾಡ್ತಿರ್ತಾರೆ ಆ ಕಡೆ ಈ ಕಡೆ. ಮುಖ್ಯ ಶಿಕ್ಷಕರು ಮಕ್ಕಳನ್ನು ಕುರಿತು, ಮಕ್ಕಳೇ ಎಲ್ಲರೂ ಬೇಗ ಇಲ್ಲಿ ಬನ್ನಿರಿ ಎಂದರು. ಅವಾಗ ಮುಖ್ಯ ಶಿಕ್ಷಕರು ಅಂದರೆ ಹೆಡ್ ಮಿಸ್ಟ್ರೆಸ್ ಇರ್ತಾರಲ್ಲ, ಅವರೆಲ್ಲರೂ ಇಲ್ಲಿ ಬರ್ರಿ ಅಂತ ಕರೀತಾರೆ. ಮುಖ್ಯ ಶಿಕ್ಷಕರು ಹೇಳ್ತಾರೆ, ಮಕ್ಕಳೇ ಈ ದಿನದ ವಿಶೇಷ ನಿಮಗೀಗಾಗಲೇ ತಿಳಿದಿದೆಯಲ್ಲವೇ? ಅದಕ್ಕೆ ಮಕ್ಕಳಿಗೆ ಕೇಳ್ತಾರೆ, ನಿಮಗೆ ಈ ದಿನ ಏನು ಆಚರಣೆ, ಇವತ್ತಿನ ವಿಶೇಷತೆ ಏನು ಅಂತ ನಿಮಗಾಗಲೇ ಗೊತ್ತಿದೆ ಅಲ್ವಾ ಅಂತ. ಮಕ್ಕಳು ಒಟ್ಟಾಗಿ ಎಲ್ಲರೂ ಒಟ್ಟಾಗಿ, ಹೌದು ಗುರುಗಳೇ, ಹೌದು, ಇಂದು ಮಹಿಳಾ ದಿನಾಚರಣೆ ಎಂದು ನಿನ್ನೆ ನೀವೇ ಹೇಳಿದ್ದೀರಲ್ಲ. ಹೌದು ಹೌದು, ನಮಗೆಲ್ಲರಿಗೂ ಗೊತ್ತು, ನಿನ್ನೆ ನೀವೇ ಹೇಳಿದ್ರಲ್ಲ ಇವತ್ತು ಮಹಿಳಾ ದಿನಾಚರಣೆ ಆಚರಣೆ ಮಾಡೋದು ಅಂತ ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ಶಿಕ್ಷಕಿ, ಮಕ್ಕಳೇ ಇಂದು ಆಗಬೇಕಾದ ಕೆಲಸದ ಬಗ್ಗೆ ನಿನ್ನೆಯೇ ನಿಮಗೆ ತಿಳಿಸಿದ್ದೆ, ಅದರಂತೆ ನೀವೆಲ್ಲ ಕಾರ್ಯನಿರ್ವಹಿಸಿದ್ದೀರಿ ಅಲ್ಲವೇ? ಶಿಕ್ಷಕಿ ಹಿಂದಿನ ದಿವಸನೇ ಮಾರನೇ ದಿವಸ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅನ್ನೋದನ್ನು ಅವ್ರವ್ರಿಗೆ ಹೇಳಿರ್ತಾರೆ. ಅದನ್ನು ನೀವೆಲ್ಲ ಮಾಡ್ತಾ ಇದ್ದೀರಲ್ವಾ ಅಂತ ಕೇಳ್ತಾರೆ. ಏನೇ ಕೆಲಸನ ಎಲ್ಲರೂ ಹಂಚ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ, ಯಶಸ್ವಿಯಾಗಿ ಮುಗಿಯುತ್ತೆ. ಮಕ್ಕಳು, ಹೌದು ಮೇಡಮ್, ನೀವು ಹೇಳಿದಂತೆ ಶಾಲಾ ಆವರಣ ಸ್ವಚ್ಛ ಮಾಡಿದ್ದೇವೆ, ತಳಿರು ತೋರಣ ಕಟ್ಟಿ ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದ್ದೀವಿ. ಮೇಡಮ್ ಏನೇನು ಹೇಳಿದರು, ಅದನ್ನು ಯಾರ್ಯಾರು ಮಾಡಿದರು ನೋಡೋಣಂತೆ. ನೀವು ಹೇಳಿದಂತೆ ಶಾಲಾ ಆವರಣ ಸ್ವಚ್ಛ ಮಾಡಿದ್ದೇವೆ, ಎಲ್ಲ ವಿದ್ಯಾರ್ಥಿಗಳೇ ಶಾಲೆಯ ಆವರಣ ಅಂದರೆ ಮುಂಭಾಗದಲ್ಲಿರ್ತಕ್ಕಂಥ ಜಾಗನ ಕ್ಲೀನ್ ಮಾಡಿದ್ದಾರೆ, ಸ್ವಚ್ಛ ಮಾಡಿದ್ದಾರೆ. ತಳಿರು ತೋರಣ ಅಂದರೆ ಮಾವಿನದ ಎಲೆ ತೋರಣ ಕಟ್ಟಿ ಸಿಂಗರಿಸಿದ್ದಾರೆ. ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸ್ತಾರೆ. ಮತ್ತು ನಮ್ಮ ರಾಷ್ಟ್ರಕ್ಕಾಗಿ ದುಡಿತಕ್ಕಂಥ ಬಹಳಷ್ಟು ಜನ ಮಹಿಳೆಯರಿದ್ದಾರೆ, ಅವರ ಭಾವಚಿತ್ರ ಅಂದರೆ ಫೋಟೋನ ಅದಕ್ಕೆ ಹೂಮಾಲೆ ಹಾಕಿ ಅಂದರೆ ಹೂವಿನ ಹಾರ ಹಾಕಿ ಅಲಂಕರಿಸಿದ್ದೀವಿ ಅಂತ ಮಕ್ಕಳು ಉತ್ತರ ಕೊಡ್ತಾರೆ. ಮುಖ್ಯ ಶಿಕ್ಷಕರು, ಹಾಗಾದರೆ ನಾವೆಲ್ಲ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಅತಿಥಿಗಳನ್ನು ಸ್ವಾಗತಿಸೋಣ ಬನ್ನಿ. ಹಾಗಾದರೆ ನೀವೆಲ್ಲ ರೆಡಿ ಮಾಡಿಬಿಟ್ಟಿದ್ದೀರಲ್ಲ ಆಲ್ರೆಡಿ, ನಾವು ಹಾಗಾದರೆ ಕಾರ್ಯಕ್ರಮ ನಡೆಯುತ್ತಲ್ಲ ಆ ಜಾಗಕ್ಕೆ ಹೋಗೋಣ, ಹೋಗಿ ಅತಿಥಿಗಳನ್ನು ಆದರದಿಂದ ಬರಮಾಡ್ಕೊಳ್ಳೋಣ ಬನ್ನಿ ಅಂತ ಹೇಳ್ತಾರೆ. ಮಕ್ಕಳೆಲ್ಲರೂ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದು ಆಸೀನರಾದರು. ಎಲ್ಲ ಮಕ್ಕಳು ಎಲ್ಲಿ ಕಾರ್ಯಕ್ರಮ ನಡೆಯೋಕ್ಕೆ ಅಂತ ಜಾಗ ಮಾಡಿರ್ತಾರೋ ಅಲ್ಲಿಗೆ ಬಂದು ಆಸೀನರಾದರು ಅಂದರೆ ಕುಳಿತುಕೊಂಡು ತಮ್ಮ ಜಾಗದಲ್ಲಿ ಅಂತ. 5ನೇ ತರಗತಿ ವಿದ್ಯಾರ್ಥಿ ಶೇಖರ್ ಕಾರ್ಯಕ್ರಮ ನಿರೂಪಣೆ ಮಾಡಿದನು. 5ನೇ ತರಗತಿ ವಿದ್ಯಾರ್ಥಿ ಶೇಖರು ಯಾವ್ಯಾವ ಕಾರ್ಯಕ್ರಮ ಅದರ ನಿರೂಪಣೆ ಅದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತಾನೆ. ಸಭೆಗೆ ಆಗಮಿಸಿದ ಅತಿಥಿಗಳು ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಳಲು ವಿನಂತಿಸಿದರು. ಆಮೇಲೆ ಕಾರ್ಯಕ್ರಮಕ್ಕೆ ಬಂದಂಥ ಅತಿಥಿಗಳು, ನಾವು ಕರೆದಾರು ಬರ್ಬೋದು, ಕರೆದು ಬಂದರೂ ಅವರು ಅತಿಥಿಗಳೇ, ಅಚಾನಕ್ಕಾಗಿ ಬಂದರೂ ಅವರು ಅತಿಥಿಗಳೇ, ಅವ್ರನ್ನೆಲ್ಲ ತಮ್ಮ ತಮ್ಮ ಆಸನಗಳಲ್ಲಿ ಅಂದರೆ ಜಾಗಗಳಲ್ಲಿ ಕುಳಿತುಕೊಳ್ಳಲು ಕೂತ್ಕೊಳ್ಳಿ ಅಂತ ಅವರು ಪ್ರಾರ್ಥನೆ ಮಾಡ್ಕೊಳ್ತಾರೆ. 4ನೇ ತರಗತಿ ವಿದ್ಯಾರ್ಥಿನಿಯಾದ ಕುಸುಮ ಮತ್ತು ಮೇರಿ ಪ್ರಾರ್ಥನೆ ಮಾಡಿದರು. 4ನೇ ತರಗತಿ ವಿದ್ಯಾರ್ಥಿಗಳು ಯಾರು? ಕುಸುಮ ಮತ್ತು ಮೇರಿ. ಪ್ರಾರ್ಥನೆ ಅಂದರೆ ಯಾವುದೇ ಕಾರ್ಯಕ್ರಮಕ್ಕೆ ಮೊದಲು ದೇವರ ನಾಮ ಹಾಡಿ ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡ್ತಾರೆ. ಅದೇ ಥರ ಇಲ್ಲೂ ಕುಸುಮ ಮತ್ತು ಮೇರಿ ಪ್ರಾರ್ಥನೆ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರನ್ನು ಸುಮತಿ ಸ್ವಾಗತಿಸಿದಳು. ಬಂದಿರ್ತಕ್ಕಂಥ ಗಣ್ಯರನ್ನು ಅಂದರೆ ಸಭೆಗೆ ಬಂದಿರತಕ್ಕಂಥವನ್ನೆಲ್ಲರನ್ನೂ ಸ್ವಾಗತ ಮಾಡ್ತಾಳೆ, ಬಂದು ಕೂತ್ಕೊಳ್ಳಿ ಅಂತ ಹೇಳಿ ಕರೀತಾಳೆ. ಮುಖ್ಯ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಈ ದಿನದ ಮಹತ್ವವನ್ನು ಸಭೆಗೆ ತಿಳಿಸಿದರು. ಮುಖ್ಯ ಶಿಕ್ಷಕರು ಚುಟುಕಾಗಿ ಏನಕ್ಕೆ ಸಭೆ ಸೇರಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. SDMC ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿ ಅವರು ಮಹಿಳಾ ದಿನಾಚರಣೆ ಕುರಿತು ಮಾತನಾಡಲು ಪ್ರಾರಂಭಿಸಿದರು. SDMC ಅಂದರೆ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಂತ, ಅಂದರೆ ಶಾಲೆಗೆ ಏನೇನು ಬೇಕೋ ಅದನ್ನೆಲ್ಲ ನೋಡ್ಕೊಳ್ತಾ ಇರ್ತಾರೆ, ಅದಕ್ಕೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾ ಇರ್ತಾರೆ. ಆ ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿ ಅವರು ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವುದ್ರ ಬಗ್ಗೆ? ಮಹಿಳಾ ದಿನಾಚರಣೆ ಬಗ್ಗೆ. ಏನಂತ ಮಾತಾಡ್ತಾರೆ ನೋಡಿ. ಮಕ್ಕಳೇ, 1857ರ ಮಾರ್ಚ್ 8ರಂದು ನ್ಯೂಯಾರ್ಕಿನಲ್ಲಿ ಗಾರ್ಮೆಂಟ್ಸ್ ಕಾರ್ಮಿಕರು ಮಾಡಿದ ಹೋರಾಟದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಜಾರಿಗೆ ಬಂತು. ಮಹಿಳಾ ದಿನಾಚರಣೆ ಯಾವಾಗ? 1857ರಲ್ಲೇ ಜಾರಿಗೆ ಬಂತು. ಯಾಕೆ ಅಂತಂದರೆ ಅಲ್ಲಿ ಗಾರ್ಮೆಂಟ್ಸ್ ಅಂದರೆ ಬಟ್ಟೆ ತಯಾರು ಮಾಡ್ತಿದ್ರಲ್ಲ, ಆ ಕಂಪ್ನಿಯಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಹೋರಾಟದ ಫಲವಾಗಿ ಅಂತಾರಾಷ್ಟ್ರೀಯ ದಿನಾಚರಣೆ ಜಾರಿಗೆ ಬಂತು. 1975ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆಯನ್ನು ಆರಂಭಿಸಲಾಯಿತು. ಮತ್ತು 1900
1857ರಲ್ಲೇ ಪ್ರಾರಂಭ ಆಗಿರುತ್ತೆ. ಆದರೆ ವರ್ಷ ಪ್ರಾರಂಭ ಮಾಡಿದ್ದು ಯಾವಾಗ? 1975ರಲ್ಲಿ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡಬೇಕು ಅಂತ ಪ್ರಾರಂಭ ಮಾಡಲಾಯಿತು. 1975ರಿಂದ 85ರವರೆಗೆ ವಿಶ್ವಸಂಸ್ಥೆಯ ಕರೆಯಂತೆ ಮಹಿಳೆಯರ ವಿರುದ್ಧ ನಡೆಯುವ ಎಲ್ಲ ಬಗೆಯ ಅಸಮಾನತೆಗಳನ್ನು ತೊಡೆದುಹಾಕಲು ಮಹಿಳಾ ದಶಕದ ಆಚರಣೆಯನ್ನು ಘೋಷಿಸಲಾಯಿತು. 1975ರಿಂದ 85ರ ತನಕ, ದಶಕ ಅಂದರೆ 10 ವರ್ಷಗಳ ಕಾಲ ಏನು ಮಾಡಿದರು? ವಿಶ್ವಸಂಸ್ಥೆಯ ಕರೆಯಂತೆ ಮಹಿಳೆಯರ ವಿರುದ್ಧ ನಡೆಯುವ ಎಲ್ಲ ಬಗೆಯ ಅಸಮಾನತೆಗಳನ್ನು ತೊಡೆದುಹಾಕಲು ಮಹಿಳಾ ದಶಕದ ಆಚರಣೆಯನ್ನು ಘೋಷಿಸಲಾಯಿತು. ಅಂದರೆ ಮಹಿಳೆಯರ ವಿರುದ್ಧ ಮೇಲು ಕೀಳು ಅವರಿಗೆ ಸಮಾನತೆ ಮಾಡಬೇಕು ಅಂತೇಳಿ, ಎಲ್ಲ ಥರದ ಅವರಿಗೆ ನ್ಯಾಯ ಒದಗಿಸಬೇಕು ಅಂತೇಳಿ ಅದನ್ನು ಮಹಿಳಾ ದಶಕದ ಆಚರಣೆಯನ್ನು ಘೋಷಿಸಿದರು. ಇಂದು ಹೆಣ್ಣು ಮಕ್ಕಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ಹೆಚ್ಚು ಅವಕಾಶಗಳನ್ನು ಕಲ್ಪಿಸಬೇಕಾಗಿದೆ. ಅಂದರೆ ಎಲ್ಲ ಕಡೆಯೂ ಹೆಣ್ಮಕ್ಳು ಕೆಲಸ ಮಾಡಬೇಕು, ತಮ್ಮ ಸಾಮರ್ಥ್ಯವನ್ನು ತೋರಿಸಬೇಕಾಗಿದೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ನಾಣ್ಣುಡಿ ಇದೆ. ಒಬ್ಬ ಹೆಣ್ಮಗಳು ಕಲ್ತ್ಬಿಟ್ರೆ ಶಾಲೆಯೊಂದು ತೆರೆದಂತೆ, ಅಂದರೆ ತನ್ನ ಸುಬರ್ತಿಗೆ ಬಂದಂಥ ಎಲ್ಲ ಮಕ್ಕಳಿಗೂ ವಿದ್ಯೆ ಕಲಿಸ್ಕೊಡ್ತಾಳೆ ಅಂತ ಒಂದು ನಾಣ್ಣುಡಿ, ಅಂದರೆ ಗಾದೆ ಮಾತಿದೆ. ಹೆಣ್ಣು ಆದರ್ಶ ಸಮಾಜದ ನಿರ್ಮಾಣಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾಳೆ. ಒಂದು ಹೆಣ್ಣು ಆದರ್ಶ ಸಮಾಜ ಅಂದರೆ ಎಲ್ಲ ಥರ ಚೆನ್ನಾಗಿರಬೇಕು ಸಮಾಜದ ಅಹೋಗಳು, ಅದನ್ನು ಆ ಥರ ಮಕ್ಕಳನ್ನ ತಯಾರು ಮಾಡೋದ್ರಲ್ಲಿ ಹೆಣ್ಣು ಪ್ರಮುಖ ಪಾತ್ರ ವಹಿಸ್ತಾಳೆ. ಅದಕ್ಕಾಗಿ ಹಗಲು ರಾತ್ರಿ ಶ್ರಮಿಸ್ತಾ ಇದ್ದಾಳೆ. ಮಕ್ಕಳ ಪಾಲನೆ ಪೋಷಣೆಯಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹಲವು ಸಾಧನೆಗಳನ್ನು ಮಾಡಿದ್ದಾಳೆ. ಪ್ರಾರಂಭ ಅಂದರೆ ಮಕ್ಕಳನ್ನ ಸಣ್ಣ ಮಕ್ಕಳಿಂದ ನೋಡ್ಕೋತಾರೆ, ದೊಡ್ಡವರಾದ್ಮೇಲೂ ನೋಡ್ಕೋತಾರೆ. ಮತ್ತು ಬಹಳಷ್ಟು ಸಾಧನೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಸಾಧನೆ ಮಾಡಿದ್ದಾಳೆ, ಬಹಳಷ್ಟು ಮಹಿಳೆಯರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ನಾಡಿನಲ್ಲಿ ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಬೆಳವಡಿ ಮಲ್ಲಮ್ಮ ಮುಂತಾದ ಅನೇಕ ವೀರ ನಾರಿಯರ ಹೆಸರು ಅಜರಾಮರವಾಗಿದೆ. ಅಜರಾಮರ ಅಂದರೆ ಅವರು ಸತ್ತೋದ್ರೂ ಸಹ ಎಂದಿಗೂ ಅವರ ಹೆಸರನ್ನು ನಾವು ಯಾವಾಗಲೂ ನೆನೆಸ್ಕೊಳ್ತಾನೆ ಇರ್ತೀವಿ. ಅದೇ ಥರ ಇಲ್ಲಿ ಒನಕೆ ಓಬವ್ವನ ನೆನೆಸ್ಕೊಳ್ತೀವಿ. ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವಳು, ರಾಣಿ ಅಬ್ಬಕ್ಕ, ಬೆಳವಡಿ ಮಲ್ಲಮ್ಮ ಇವರೆಲ್ಲ ತಮ್ಮ ಜೀವನವನ್ನು ನಮಗಾಗಿ ಅಂದರೆ ದೇಶಕ್ಕಾಗಿ ವಿನಿಯೋಗಿಸಿದ್ದಾರೆ. ಅಂಥವ್ರನ್ನ ನಾವು ಯಾವಾಗಲೂ ನೆನೆಸ್ಕೊಳ್ತಾನೆ ಇರ್ತೀವಿ. ಈ ಸಂದರ್ಭದಲ್ಲಿ ಒನಕೆ ಓಬವ್ವಳ ಬಗ್ಗೆ ಕಿರುಪರಿಚಯ ಮಾಡಿಕೊಳ್ಳೋಣ. ಹಾಗೆ ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತವಾಗಿ ಇವತ್ತು ಒನಕೆ ಓಬವ್ವನ ಬಗ್ಗೆ ಒಂದು ಪರಿಚಯ ಮಾಡಿಕೊಳ್ಳೋಣ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಒನಕೆ ಓಬವ್ವನ ಬಗ್ಗೆ ನೋಡೋಣ. ಹಿಂದೆ ಚಿತ್ರದುರ್ಗವನ್ನು ಮದಕರಿ ನಾಯಕ ಪಾಳೆಗಾರನು ಆಳುತ್ತಿದ್ದನು. ಚಿತ್ರದುರ್ಗ ಅಂದರೆ 7 ಸುತ್ತಿನ ಕೋಟೆ, ಅದನ್ನು ಮದಕರಿ ನಾಯಕ ಆಳ್ತಾ ಇದ್ದ ಅವನು ಪಾಳೆಗಾರ. ಒಮ್ಮೆ ದುರ್ಗದ ಕೋಟೆಗೆ ಹೈದರಾಲಿ ಸೈನಿಕರು ಮುತ್ತಿಗೆ ಹಾಕಿದರು. ಹಂಗೆ ಹೈದರಾಲಿ ಸೈನಿಕರು ಬಂದು ಇದನ್ನು ದುರ್ಗನ ನಾವು ವಶಪಡಿಸ್ಕೋಬೇಕು ಅಂತೇಳಿ ಮುತ್ತಿಗೆ ಹಾಕ್ತಾರೆ. ಹೈದರಾಲಿ ಸೈನಿಕರು ಕೊಳದ ಸಮೀಪ ಇದ್ದ ಕಳ್ಳಗಿಂಡಿಯ ಮೂಲಕ ಕೋಟೆಯನ್ನು ಪ್ರವೇಶಿಸಲು ಹೊಂಚು ಹಾಕಿದ್ದರು. ಅವರೇನು ಎದುರಿಗೆ ಬಂದು ಯುದ್ಧ ಮಾಡಲಿಲ್ಲ, ಅಂದರೆ ಕಳ್ಳತನದಿಂದ ಬಂದು ಒಳಗಡೆ ತೂರ್ಕೊಂಡು ಇದನ್ನು ವಶಪಡಿಸ್ಕೋಬೇಕು ಅಂತ ಅವರು ಒಳಗಡೆ ನುಗ್ಗಿರ್ತಾರೆ. ಕೊಳದ ಬಳಿ ಒಂದು ಕಳ್ಳಗಿಂಡಿ, ಅಂದರೆ ಕಳ್ಳತನದ ಮಾರ್ಗದಿಂದ ಒಂದು ಸೃಷ್ಟಿ ಆಗಿರುತ್ತೆ, ಅದನ್ನು ಅದರೊಳಗಿಂದ ಒಳಗೆ ಬಂದಿರ್ತಾರೆ. ಆ ಕಳ್ಳಗಿಂಡಿಯ ಮೂಲಕ ಒಬ್ಬೊಬ್ಬರೇ ಕೋಟೆಯ ಒಳಗೆ ಹೋಗಲು ಸಿದ್ಧರಾದರು. ಆವಾಗ ಒಬ್ಬೊಬ್ಬರೇ ಬರೋಷ್ಟೇ ಜಾಗ, ಅದರೊಳಗಿಂದ ಒಬ್ಬೊಬ್ಬರೇ ಒಳಗಡೆ ಬರೋಕ್ಕೆ ಪ್ರಾರಂಭ ಮಾಡ್ತಾರೆ. ಓಬವ್ವ ಕೋಟೆಯ ಒಬ್ಬ ಕಾವಲುಗಾರನ ಹೆಂಡತಿ. ಅಲ್ಲಿ ಓಬವ್ವ ಇರ್ತಾಳಲ್ಲ ಅವಳು, ಅಂದರೆ ಅಲ್ಲಿ ಕಾವಲುಗಾರರು ಇರ್ತಾರೆ ಇಡೀ ಕೋಟೆನ ಕಾಯಕ್ಕೆ, ಅಂಥ ಒಬ್ಬ ಕಾವಲುಗಾರನ ಹೆಂಡತಿ ಈ ಓಬವ್ವ. ಆಕೆ ತಣ್ಣೀರು ಕೊಡದ ಹತ್ತಿರ ನೀರು ತರಲು ಕೊಡವನ್ನು ಹಿಡಿದು ಬಂದಳು. ಕುಡಿಯೋಕ್ಕೆ ನೀರು ಬೇಕಾಗಿರುತ್ತೆ, ತಣ್ಣೀರು ದೋಣಿ ಹತ್ರ ನೀರು ತರಕ್ಕೆ ಕೊಡಪಾನ ಇಟ್ಕೊಂಡು ಬರ್ತಾಳೆ. ಆಗ ಕಳ್ಳಗಿಂಡಿಯ ಹತ್ತಿರ ಪಿಸುಗುಟ್ಟುವ ಧ್ವನಿ ಕೇಳಿಸಿತು. ಇವಾಗ ಅವಳಿಗೆ ಹೊರಗಿಂದ ಶಬ್ದ ಬರುತ್ತೆ, ನಿಧಾನಕ್ಕೆ ಮಾತಾಡ್ತಿರೋದು, ಪಿಸಿ ಮಾತಾಡ್ತಿರೋದು. ಶತ್ರು ಸೈನಿಕರು ಕೋಟೆಯೊಳಗೆ ನುಸುಳಲು ಹವಣಿಸುತ್ತಿದ್ದರು. ಹಂಗೆ ಮಾತಾಡ್ಕೊತ ನಿಧಾನಕ್ಕೆ ಒಳಗಡೆ ಬರಬೇಕು ಅಂತ ಅವರು ಪ್ರಾರಂಭ ಮಾಡ್ತಾ ಇರ್ತಾರೆ. ಇದನ್ನು ಅರಿತ ಓಬವ್ವ ತನ್ನ ಗುಡಿಸಲಿಗೆ ಹೋಗಿ ಒನಕೆಯನ್ನು ತಿಂದಳು. ಅದಕ್ಕೆ ಕಳ್ಳರು ಬಂದುಬಿಡ್ತಾರೆ, ಈಗ ಅಂದರೆ ಶತ್ರುಗಳು ಅವ್ರನ್ನ ಮಟ್ಟ ಹಾಕಬೇಕು ಅಂತೇಳಿ ಬೇಗ ಹೋಗಿ ಒನಕೆಯನ್ನು ತಂಬರ್ತಾಳೆ. ಕೈಯಲ್ಲಿ ಒನಕೆ ಹಿಡಿದು ಆ ಕಳ್ಳಗಿಂಡಿಯ ಮಗ್ಗುಲಿಗೆ ನಿಂತುಕೊಂಡಳು. ಆ ಕಿರುದಾರಿಯಿಂದ ಒಳಗೆ ಬರ್ತಾ ಇರ್ತಾರಲ್ಲ, ಅಲ್ಲಿ ಸೈಡಿಗೆ ನಿಂತ್ಕೊತಾಳೆ. ಒಳಗೆ ನುಸುಳಿ ಬರುತ್ತಿದ್ದ ಹೈದರಾಲಿ ಸೈನಿಕರನ್ನು ಒನಕೆಯಿಂದ ಹೊಡೆದು ಸಾಯಿಸಳು. ಒಬ್ಬೊಬ್ಬರೇ ಹಿಂಗೆ ತಲೆ ಬಗ್ಗಿಸ್ಕೊಂಡು ಬರ್ತಾ ಇರ್ತಾರ, ಅವಳು ತಲೆ ಹೊಡೆದು ಎಲ್ಲನೂ ಈ ಕಡೆ ಎಳೆದು ಹಾಕ್ತಿರ್ತಾಳೆ. ಹೀಗೆ 100 ಸೈನಿಕರು ಹತರಾದರು. ಅವಳ ಒನಕೆಯಿಂದ 100 ಜನನ ಸಾಯಿಸಿಬಿಡ್ತಾಳೆ. ಆಗ ಮದಕರಿ ನಾಯಕನು ದಂಡಿನೊಡನೆ ಆ ಸ್ಥಳಕ್ಕೆ ಬಂದನು. ಆ ವಿಷಯ ಗೊತ್ತಾಗುತ್ತೆ. ಅವಾಗ ಮದಕರಿ ನಾಯಕ ದಂಡು ಅಂದರೆ ಸೈನಿಕ ಜೊತೆ ಅಲ್ಲಿಗೆ ಬರ್ತಾನೆ. ಓಬವ್ವಳ ಸಾಹಸಕ್ಕೆ ಬೆರಗಾದನು. ಇಂಥ ಸಾಹಸ ಒಬ್ಬ ಹೆಣ್ಣುಮಗಳು ತನ್ನ ದೇಶದ ಅಂದರೆ ತಮ್ಮ ಪ್ರದೇಶದ ರಕ್ಷಣೆಗಾಗಿ ಎಷ್ಟು ಶೌರ್ಯದಿಂದ ಓಡಾಡ್ತಾ ಇದ್ದಾಳಲ್ಲ ಅಂತ ಅವನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ದುರ್ಗವನ್ನು ರಕ್ಷಿಸಿದ ಓಬವ್ವಳನ್ನು ಕೊಂಡಾಡಿದನು.
ಶತ್ರು ಸೈನಿಕರಿಂದ ದುರ್ಗವನ್ನು ರಕ್ಷಿಸಿದ್ಲು ಅಂತ ಅವನಿಗೆ ತುಂಬ ಹೊಗಳಿ ಕೊಂಡಾಡ್ತಾನೆ. ಒನಕೆ ಓಬವ್ವಳನ್ನು ಕನ್ನಡ ನಾಡಿನ ಜನರು ಮರೆಯುವಂತಿಲ್ಲ. ಅವಳನ್ನು ನಾವೆಲ್ಲ ಮರೆಯೋ ಹಾಗೆ ಇಲ್ಲ. ಆಕೆಯ ಸಾಹಸದಿಂದ ಯುದ್ಧದಲ್ಲಿ ದುರ್ಗಕ್ಕೆ ಜಯ ಲಭಿಸಿತು. ಆವಾಗ ಯುದ್ಧ ಆದಾಗ ಅವಳ ಸಹಾಯದಿಂದ ದುರ್ಗದವರು ಗೆಲ್ತಾರೆ. ಹೀಗೆ ಅನೇಕ ಮಹಿಳೆಯರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಸಾಧನೆಗೈದಿರುವರು. ಇವಳೊಬ್ಬಳೇ ಅಲ್ಲ, ಬಹಳ ಜನ ಮಹಿಳೆಯರು ಈ ಥರ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ ನಮ್ಮ ದೇಶಕ್ಕಾಗಿ. ನಾವು ಸಹ ಇಂತಹ ಸಾಧಕ ಮಹಿಳೆಯರ ಆದರ್ಶಗಳನ್ನು ಪಾಲಿಸಿಕೊಂಡು ಈ ದೇಶದ ಉತ್ತಮ ಪ್ರಜೆಗಳಾಗಿ ಬಾಳೋಣ ಎಂದರು. ಈ ಮಹಿಳೆಯರ ಆದರ್ಶಗಳನ್ನು, ಒಳ್ಳೆಯ ಗುಣಗಳನ್ನು ನಾವು ಅಳವಡಿಸ್ಕೊಂಡು ನಾವು ಉತ್ತಮ ಪ್ರಜೆಗಳಾಗಿ ಬಾಳೋಣ ಅಂತ ಹೇಳ್ತಾರೆ. ಮಕ್ಕಳೆಲ್ಲರೂ ಉತ್ಸಾಹದಿಂದ ಭಾಷಣವನ್ನು ಆಲಿಸುವುದರಲ್ಲಿ ಮೈಮರೆತಿದ್ದರು. ಅವ್ರ ಭಾಷಣ ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲರೂ ತಲ್ಲೀನತೆಯಿಂದ ಕೇಳ್ತಾ ಇದ್ದರು. ವಿದ್ಯಾರ್ಥಿನಿ ಫಾತಿಮಾಳು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿದಳು. ಕಾರ್ಯಕ್ರಮ ಕೊನೆಗೆ ಎಲ್ಲರಿಗೂ ವಂದನೆ ಸಲ್ಲಿಸೋದು ಯಾರು? ಫಾತಿಮಾ. ಕಾರ್ಯಕ್ರಮ ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯವಾಯಿತು. ಅಂತಿಮವಾಗಿ ರಾಷ್ಟ್ರಗೀತೆ ಹಾಡಿ ಆ ಕಾರ್ಯಕ್ರಮನ ಮುಗಿಸ್ತಾರೆ. SDMCಯವರ ಸಹಕಾರದಿಂದ ಎಲ್ಲರಿಗೂ ಸಿಹಿ ಹಂಚಲಾಯಿತು. ಕೊನೆಗೆ ಆ ಸಂಸ್ಥೆ ಸಹ ಇದರಿಂದ ಸಿಹಿ ಹಂಚ್ತಾರೆ ಎಲ್ಲ ಮಕ್ಕಳಿಗೂ. ನೀವು ಮಕ್ಕಳೇ ಚಿತ್ರದುರ್ಗಕ್ಕೆ ಹೋಗಿ ಕೋಟೆನ ನೋಡಿ ಅದು ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳಿ.